ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ 1,00,000 ರೂಪೀಸ್ ಕ್ಯಾಪಿಟಲ್ ಇಟ್ಕೊಂಡು ಡೇ 5 ಇವತ್ತು ಆಪ್ಷನ್ ಟ್ರೇಡಿಂಗನ್ನು ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಯಾವ ಥರ ಮಾರ್ಕೆಟ್ ಬರುತ್ತೆ ನೋಡೋಣ. ಸೊ ಜಸ್ಟ್ ಮಾರ್ಕೆಟ್ ಓಪನ್ ಆಗಿದೆ. ಓಕೆ, 1 ಮಿನಿಟಲ್ಲಿ ಶಿಫ್ಟ್ ಆಗಿದ್ದೀನಿ. ಸೊ ಓಕೆ, ಆಲ್ಮೋಸ್ಟ್ ಪಿ ಎನ್ ಎಲ್ ನೋಡ್ಬೋದು. ಯಾವುದೇ ಥರ ಇನ್ನೂವರೆಗೂ ನಾನು ಟ್ರೇಡ್ ತೊಗೊಂಡಿಲ್ಲ, ಪೊಸಿಷನ್ ಇಲ್ಲ. ಸೊ ಜಸ್ಟ್ ಸಿ ಹಿಯರ್, ಇದು ಟ್ರೇಡರ್ಸ್ ಡೈರೆಕ್ಟ್ 10,000 ಪ್ರಾಫಿಟ್ ಆಗಿರುತ್ತೆ, 6,800 ಲಾಸ್ ಆಗುತ್ತೆ, ಅದಾದಮೇಲೆ 8,000 ಪ್ರಾಫಿಟ್ ಆಗಿರುತ್ತೆ, ಅದಾದಮೇಲೆ 8,600 ಲಾಸ್ ಆಗಿರುತ್ತೆ. ಓಕೆ, ಬಟ್ ಓವರಾಲ್ ನಮ್ಗೆ ಇಲ್ಲಿ ಫಂಡ್ ನೋಡಬೇಕು ಅಂತಂದ್ರೆ 1,02,000 ರೂಪೀಸ್ ಓವರ್ ಆಲ್ ತೋರಿಸ್ತಾ ಇದೆ. ಓಕೆ, 2,000 ರೂಪೀಸ್ ಪ್ಲಸ್ ಅಲ್ಲಿದೆ, 1,00,000 ರೂಪೀಸ್ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿದಾಗ ಕೂಡ ನಿಮಗೆ ಹೇಳಿರ್ತೀನಿ. ಜಸ್ಟ್ ಯಾವ ಥರ ಬರುತ್ತೆ ನೋಡೋಣ. ಸೊ ನಿಫ್ಟಿ ಎಕ್ಸ್ಪೈರಿ ಇವತ್ತು. ಸೊ ಟ್ರೇಡ್ ಯಾವ ಥರ ಸಿಗುತ್ತೆ ನಮಗೆ, ಟ್ರೇಡ್ ಬರುತ್ತಾ ಅಥವಾ ಇಲ್ವಾ, ಯಾವ ಥರ ಪ್ಯಾಟರ್ನ್ ಬರುತ್ತೆ ಪ್ರೈಸ್ ಆಕ್ಷನ್ ನೋಡೋಣ. ಓಕೆ ಓಕೆ, ಐ ವಿ ಚೆನ್ನಾಗಿದೆ, 18 ಪ್ಲಸ್ ಐ ವಿ ತೋರಿಸ್ತಾ ಇದೆ. ನೋಡೋಣ ಓಕೆ ಯಾವ ಥರ ಬರುತ್ತೆ ಅಂತ. ಸೊ 5 ಮಿನಿಟಲ್ಲಿ ಎಷ್ಟು ಚೆನ್ನಾಗಿ ಬಂತು. ಓಕೆ, ಗ್ಯಾಪ್ ಡೌನ್ ಓಪನ್ ಆಗಿತ್ತು, ಮಾರ್ಕೆಟು ಇಮ್ಮಿಡಿಯೇಟ್ ರಿಕವರ್ ಆಯಿತು. ಓಕೆ, ಇಲ್ಲಿ 1 ಮಿನಿಟಲ್ಲಿ ಯಾವುದೇ ಥರ ಸೆಟಪ್ಪು ಕೂಡ ಸಿಗಲಿಲ್ಲ ನಮಗೆ. ಜಸ್ಟ್ ಇಲ್ಲಿ ಈ ಥರ ಹೋಗ್ಬಿಡ್ತು ಮೇಲ್ಗಡೆ ಮಾರ್ಕೆಟ್ ಇಮಿಡಿಯೇಟ್ ಆಗಿ. ಇನ್ನೂವರೆಗೂ ವೇಟ್ ಮಾಡ್ತಾ ಇದೆ. ಓಕೆ, ಆಲ್ಮೋಸ್ಟ್ 9 ಗಂಟೆ 25 ನಿಮಿಷ ಆಗಿದೆ. ವಿಲ್ ಸಿ, ನೋಡೋಣ. 1 ಮಿನಿಟಲ್ಲಿ ಏನಾದರೂ ಡೌನ್ ಸೈಡ್ಗೆ ಬಂತು ಅಂತಂದರೆ ಐ ವಿಲ್ ಪ್ಲ್ಯಾನ್ ಫಾರ್ ಅ ಟ್ರೇಡ್. ಓಕೆ, ಸೊ ಮಧ್ಯದಲ್ಲಿ ಹೋಗಿ ಟ್ರೇಡ್ ತಗೊಳ್ಳೋಂಗಿಲ್ಲ. ಅಕಾರ್ಡಿಂಗ್ ಟು ಸೆಟಪ್, ಅಕಾರ್ಡಿಂಗ್ ಟು ರೂಲ್ ಬೇಸ್ ಮೇಲೆ ತಗೊಳ್ಬೇಕು. ಓಕೆ, ಎಸ್ಟರ್ಡೇ ನಮಗೆ ಲಾಸ್ ಆಯಿತು. ನೀವು ನಾನು ಲೈವಲ್ಲಿದ್ದೆ, ನೋಡಿದ್ದೀರಾ, ಆಲ್ಮೋಸ್ಟ್ ನೋಡಿರ್ತೀರ. ಸೊ ಈಗ ಯಾವುದೇ ಥರ ಪೊಸಿಷನ್ ಇಲ್ಲ, 1,02,000 ಇದೆ. ಸೊ 2,000 ಪ್ಲಸ್ ಇದೆ. ಇವತ್ತು ಟಾರ್ಗೆಟ್ ಬಂತು ಅಂತಂದರೆ ಸೊ ಅದು ಪ್ಲಸ್ ಆಗುತ್ತೆ, ಟಾರ್ಗೆಟ್ ಬರಲಿಲ್ಲ ಅಂತಂದರೆ ಮೈನಸ್ ಆಗುತ್ತೆ. ಓಕೆ, 1 ಮಿನಿಟಲ್ಲಿ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಸಿಕ್ತು ಅಂತಂದರೆ ಎಂಟ್ರಿ ಹೊಡಿತೀನಿ. ಓಕೆ, ನೋ ಪ್ರಾಬ್ಲಮ್. ಎಸ್ಸಲ್ಲಿ ಇಟ್ಟಾದರೆ ವಿಲ್ ಸಿ, ನೋಡೋಣ. ಓಕೆ, ಪ್ರಾಪರಾಗಿ ಕ್ಯಾಂಡಲ್ ಕ್ಲೋಸ್ ಆಗಲಿ. ಬುಲಿಶ್ನೆಸ್ ತೋರಿಸಿದೆ ಮಾರ್ಕೆಟು, ಬಟ್ ನೋಡೋಣ. ಓಕೆ, ಸಿಗ್ತಿಲ್ಲ. ಓಕೆ, ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ ಬಿಡ್ತಿಲ್ಲ. ಸೊ ಅಷ್ಟು ಬುಲಿಶ್ನೆಸ್ ತೋರಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ನೋಡಿ, ಆಲ್ಮೋಸ್ಟು ತುಂಬ ಚೆನ್ನಾಗಿ ಬರ್ತಿದೆ. ಸಿ ದಿಸ್ ಬ್ಯಾಂಕ್ ನಿಫ್ಟಿ ಚಾರ್ಟ್ ಸೈಡ್ಗೆ ಬ್ರೇಕ್ ಆಗ್ತಿದೆ ಇನ್ಸೈಡ್ ಕ್ಯಾಂಡಲು, ಬಟ್ ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡುತ್ತೆ ಮಾರ್ಕೆಟ್. ವಿಲ್ ಸಿ. ಓಕೆ, ದಿಸ್ ರೈಟ್ ಕ್ಯಾಂಡಲ್. ಓಕೆ, ಅಲರ್ಟ್ ಕ್ಯಾಂಡಲ್ ಬಂದಿದೆ, ಚೆನ್ನಾಗಿ ಬಂದಿದೆ ಅಲರ್ಟ್ ಕ್ಯಾಂಡಲು. ಇಟ್ಸ್ ಎ ಗುಡ್ ಕ್ಯಾಂಡಲ್. ಓಕೆ, ಸ್ಟ್ರೈಕ್ ಪ್ರೈಸ್ ಸ್ವಲ್ಪ ಇನ್ನೂ ಬೇರೆ ಪಿಕ್ ಮಾಡೋಣ. ನೋ ಪ್ರಾಬ್ಲಮ್ ಯಾರು, 135 ಇದೆ, ನಡೆಯುತ್ತೆ. ಓಕೆ, ಮೋಸ್ಟ್ ಇಂದ ಮನಿ ಅಲ್ವಾ, 24,250. ಜಸ್ಟ್ ಸಿ ಸಿಟ್ ಯಾರು, ಇಷ್ಟು ಲ್ಯಾಗ್ ಆಗ್ತಾ ಇರುತ್ತೆ. ಓಕೆ, 24,250 ಅಂತಂದರೆ ಓಕೆ, ಇಂದ ಮನಿ 2 ಸ್ಟ್ರೈಕ್ ಪ್ರೈಸ್ ಮೇಲೆ ಇದೆ. ಓಕೆ, ಇಂದ ಮನಿ ಇದೆ. ಇದೇನಾದರೂ ಈ ಥರ ಬಂತು, ಕ್ಯಾಂಡಲ್ ಕ್ಲೋಸ್ ಆಯಿತು ಅಂತಂದರೆ 5 ಮೇ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಗುತ್ತೆ 1 ಮಿನಿಟಲ್ಲಿ. ಸೊ ಎಂಟ್ರಿ ಹೊಡಿತೀನಿ. ಓಕೆ, ಸ್ಟಾಪ್ ಲಾಸ್ ಆರ್ ಟಾರ್ಗೆಟ್ ವಾಟ್ ಎವರ್ ಇಟ್ ಇಸ್, ವಿಲ್ ಸಿ. ನೋಡೋಣ. 1:1.5 1:2 ಟಾರ್ಗೆಟ್ ಕ್ಯಾಪ್ಚರ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಮಾರ್ಕೆಟು ಅಪ್ ಸೈಡಿಗೆ ಹೋಗ್ತಿದೆ. ಓಕೆ, ಇದರ ಇಂಡಿಸಿಷನ್ ಕ್ಯಾಂಡಲ್ ಬಂತು ಅಂತಂದರೆ ಐ ವಿಲ್ ಟೇಕ್ ಎಂಟ್ರಿ. ಕಾಲ್ ಪ್ರೀಮಿಯಮು 200 ಪ್ಲಸ್ ಹೋಗ್ತಿದೆ. ಬ್ಯಾಂಕ್ ನಿಫ್ಟಿ ನೈಸ್ ಬಂದಿದೆ. ಇದು ಚೆನ್ನಾಗಿ ಕ್ಲೋಸ್ ಆಗ್ತಿಲ್ಲ ಕ್ಯಾಂಡಲ್ಗಳು. ಓಕೆ, ಸೊ ಕಾನ್ಫಿಡೆನ್ಸ್ ಬರ್ತಿಲ್ಲ ಡೌನ್ ಸೈಡ್ ತಗೊಳ್ಳೋದು. ಬರಲಿ, ಅಪ್ಡೇಟ್ ಮಾಡ್ತೀನಿ ಗೆಳೆಯರೆ. ವಿಡಿಯೋನ ಕೊನೆವರೆಗೂ ನೋಡಿ. ಆಪ್ಷನ್ ಟ್ರೇಡಿಂಗ್ ವಿತ್ 1,00,000 ರೂಪೀಸ್ ಕ್ಯಾಪಿಟಲ್. ಸೊ ಡೇ 5 ಆಗಿರುತ್ತೆ. ಓಕೆ, ಇವತ್ತು 5ನೇ ದಿನ. ಸೊ ದಿಸ್ ಜಸ್ಟ್ 2%, ಅಂದರೆ 2,000 ರೂಪೀಸ್ ಮಾತ್ರ ಪ್ಲಸ್ ಇದೆ. ಎಸ್ಟರ್ಡೇ 10,000 ಪ್ಲಸ್ ಇತ್ತು, ಬಟ್ 8,600 ಲಾಸ್ ಆಯಿತು. ಅದಕ್ಕೋಸ್ಕರ 2,000 1,02,000 ಇದೆ ಅಕೌಂಟಲ್ಲಿ. ಯು ಕ್ಯಾನ್ ಜಸ್ಟ್ ಮನಿಗೆ ಹೋದರೆ ಸಿಕ್ಬಿಡುತ್ತೆ ನಿಮಗೆ. ಫಂಡ್ಸ್ ಆ್ಯಂಡ್ ಮಾರ್ಜಿನ್ ಅಂತಂದರೆ 1,02,000 ಇದೆ. ಓಕೆ, ಇವತ್ತು ಯಾವ ಥರ ಟ್ರೇಡ್ ಬರುತ್ತೆ ನೋಡೋಣ. ಮೈನಸ್ ಆಗುತ್ತಾ ಅಕೌಂಟು, ಪ್ಲಸ್ಸಲ್ಲಿ ಹೋಗುತ್ತಾ, ವಿಲ್ ಸಿ. ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದೇ ಥರ ಸೀರೀಸ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗೋಣ. ಓಕೆ, 1,00,000 ಎಷ್ಟು ROI ತೆಗಿತೀವಿ ನಾವು 1 ಮಂತಲ್ಲಿ. ಸೊ 20% ROI ಅಂತಂದರೆ ದ್ಯಾಟ್ಸ್ ಇನಫ್ ಯಾರ್. 20% ROI ಅಂತಂದರೆ ಸೊ ಬ್ಯಾಂಕ್ ಅವರು 1 ವರ್ಷ ನೀವು 1,00,000 ರೂಪೀಸ್ 1,00,000 ರೂಪೀಸ್ ದುಡ್ಡನ್ನು ಸೊ ಎಫ್ ಡಿ ಅಥವಾ ಯಾವುದೋ ಒಂದು ಎಫ್ ಡಿ ರೂಪದಲ್ಲಿ ಅಥವಾ ಇನ್ವೆಸ್ಟ್ ಮಾಡಿ ಇಟ್ರಿ ಅಂತಂದರೆ ಸೊ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಗೊತ್ತಾ? ನೈಸ್. ಓಕೆ, ಸಿಯರ್ ಐ ವಿಲ್ ಟೇಕ್ ದ ಟ್ರೇಡ್ ಹಿಯರ್. ನೈಸ್. ಓಕೆ, ಸೊ ಪ್ರಾಫಿಟ್ ಬುಕ್ಕಿಂಗ್ ಆಗಿರುತ್ತೆ. ಸೊ ಜಸ್ಟ್ ಮೇಲ್ಗಡೆನೇ ಸಿಕ್ತು ಪ್ರೈಸು. ವಿಲ್ ಸಿ, ನೋಡೋಣ. ಓಕೆ, 6,600 ರಿಸ್ಕ್ ಇದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ. ಯಾವ ಥರ ಬರುತ್ತೆ ನೋಡೋಣ. ಓಕೆ, 42 ಪಾಯಿಂಟ್ಸ್ ಇಸ್ 1:2. ಇಸ್ ಇಟ್ ರೈಟ್? ಓಕೆ, ಫೈನ್. ಓಕೆ, ಎಂಟ್ರಿ ತೊಗೊಂಡಿದ್ದೀನಿ 1 ಮಿನಿಟ್ ಟೈಮ್ ಫ್ರೇಮಲ್ಲಿ. ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಯಿತು. ಸೊ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ಗೆ ಎಂಟ್ರಿ ತೊಗೊಂಡಿದ್ದೀನಿ. ಸೊ 20 ಪಾಯಿಂಟ್ಸು SL ಇದೆ. ಓಕೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಅಕಾರ್ಡಿಂಗ್ ಟು ಸ್ಟ್ರಾಟಜಿ ತೊಗೊಂಡಿದ್ದೀನಿ 1 ಮಿನಿಟಲ್ಲಿ. ಸೊ ಆಲ್ಮೋಸ್ಟು ಬಂದಾಗಿಂದ ಮಾರ್ಕೆಟ್ ಓಪನ್ ಆದಾಗಿಂದ ಸೊ ಈ ಥರ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ಸ್ವಲ್ಪ ಏನಾದರೂ ಟ್ರ್ಯಾಪ್ ಮಾಡಿ ಪ್ರಾಫಿಟ್ ಬುಕ್ಕಿಂಗ್ ಬಂತು ಅಂತಂದರೆ ಇಲ್ಲಿವರೆಗೂ, ಓಕೆ, ದಿಸ್ ಪರ್ಟಿಕ್ಯುಲರ್ ಏರಿಯಾವರೆಗೂ ಬರೋ ಅಷ್ಟರಲ್ಲಿ ನಮಗೆ ಬರುತ್ತೆ. ಇಲ್ಲ ಅಂತಂದರೆ ಲಾಸ್ ಬುಕ್ ಮಾಡೋಣ, ನೋ ಪ್ರಾಬ್ಲಮ್. ಓಕೆ, ವಿಲ್ ಸಿ. ಅಪ್ಡೇಟ್ ಮಾಡಿದ್ದೀನಿ. ಸೊ ಜಸ್ಟ್ ನೋಡ್ಬೋದು ಪಿ ಎನ್ ಎಲ್. ಓಕೆ, 300 ಪ್ಲಸ್ ಈ ಥರ ಪಿ ಎನ್ ಎಲ್ ತೋರಿಸ್ತಾ ಇದೆ. 390 800 ಈ ಥರ ಬರ್ತಿದೆ. ಓಕೆ, ನೈಸ್. 1:1.5ಗೆ ಒಂದು ಲೈನ್, 1:1ಗೆ ಒಂದು ಲೈನ್ ಡ್ರಾ ಮಾಡ್ಕೊತೀನಿ. ಓಕೆ, 20 ಪಾಯಿಂಟ್ಸ್ಗೆ. ನೈಸ್. ಓಕೆ, ನೈಸ್ ಯಾರ್. ಸಿ 2,000 ಪ್ಲಸ್ ಪ್ರಾಫಿಟ್. ವಾವ್. ಸೊ ದಿಸ್ ಇಸ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಓಕೆ, ಈ ಥರ ಬರಬೇಕು ಮಾರ್ಕೆಟು ಅಂತ. ಸೊ 3,000 ಪ್ಲಸ್ ತೋರಿಸ್ತಾ ಇದೆ ಪ್ರಾಫಿಟು. ಸೊ ದಿಸ್ ಸಿ ಪಿ ಎನ್ ಎಲ್ ಇಯರ್ ಯಾರ್.
2600 2500 ತೋರಿಸ್ತಾ ಇದೆ. ನೋಡೋಣ ಓಕೆ ಬರಲಿ. ಏನಾದರೂ ಡೌನ್ ಸೈಡ್ಗೆ ಬಂತು ಅಂತಂದರೆ ಪ್ರಾಫಿಟ್ ಬುಕ್ಕಿಂಗ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನಮಗೆ ಟಾರ್ಗೆಟ್ ಬರುತ್ತಾ, ಇಲ್ಲ ಅಂತಂದರೆ ಸ್ಟಾಪ್ ಲಾಸ್ ಸೆಟ್ ಆಗುತ್ತೆ, ನೋ ಪ್ರಾಬ್ಲಮ್. ಓಕೆ ಬ್ಯಾಂಕ್ ನಿಫ್ಟಿ ಕೂಡ ಡೌನ್ ಸೈಡಿಗೆ ಬರ್ತಿದೆ. ಸೊ 5 ಮಿನಿಟಲ್ಲಿ ಚೆನ್ನಾಗಿದೆ, ಕ್ಯಾಂಡಲ್ ಬರಬೇಕಷ್ಟೆ ಕೆಳಗಡೆ. ಓಕೆ ನೈಸ್, ಬೈಯಿಂಗ್ ಬರ್ತಿದೆ, ನೋಡೋಣ ಓಕೆ ಯಾವ ಥರ ಬರುತ್ತೆ ಅಂತ. ಜಸ್ಟ್ ಟ್ರೇಡ್ ತೊಗೊಂಡಿದ್ದೀನಿ ಓಕೆ. 1 ಮಿನಿಟಲ್ಲಿ ಪ್ರೋಮ್ಯಾಕ್ಸ್ ಸ್ಟ್ರಾಟಜಿ ಆ್ಯಕ್ಟಿವೇಟ್ ಆಯಿತು. ಸೊ ಟ್ರೇಡಿಂಗನ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಆಗಿದ್ರೆ ಸೊ ಹೈ ಅಂತ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡಿ. ಓಕೆ ಕ್ಯಾಂಡಲ್ ಚೆನ್ನಾಗಿ ಕ್ಲೋಸ್ ಆಗಿದೆ. ಸೊ 1900 1700 ಈ ಥರ ಪ್ರಾಪರ್ಟೀಸ್ 1:1 ಬಂತಂದರೆ ಆಲ್ಮೋಸ್ಟ್ ಕಾಸ್ಟ್ಗೆ ಟ್ರಯಲ್ ಮಾಡೋಣ. ಇಲ್ಲ ಅಂತಂದರೆ 1:1.5 ಬಂತು ಅಂತಂದರೆ ಮೋಸ್ಟ್ ಆಫ್ ದ ಕ್ವಾಂಟಿಟಿನ ಬುಕ್ ಮಾಡೋಣ. 1:2ವರೆಗೂ ಹೋಲ್ಡ್ ಮಾಡೋಣ, ಈ ಥರ ಇರುತ್ತೆ. ಸೊ ಎಲ್ ಬೇಕು, ಎಲ್ ಕೊಡಬೇಕು ಅಂದರೆ ಮಾರ್ಕೆಟ್ ಎಲ್ ಹಿಟ್ ಮಾಡುತ್ತೆ, ನೋ ಪ್ರಾಬ್ಲಮ್. ಮಾರ್ಕೆಟ್ ಇಟ್ಸ್ ಎ ಪ್ರೊಬ್ಯಾಬಿಲಿಟಿ ಅಲ್ವಾ, ಏನಾಗುತ್ತೆ ಗೊತ್ತಿಲ್ಲ ಮಾರ್ಕೆಟಲ್ಲಿ. ಓಕೆ 3000 ಪ್ರಾಫಿಟಿಂದ ಜಸ್ಟ್ ಇಮಿಡಿಯೇಟಿಗೆ ಕಾಸ್ಟಲ್ಲಿ 1000 ಈ ಥರ ನಡೀತಾ ಇದೆ. ಸೊ ಎಕ್ಸ್ಪೈರಿ ಆಗಿರೋದ್ರಿಂದ ಪ್ರೀಮಿಯಮು ಸ್ಪೈಕ್ ಆಗ್ತಾ ಇರ್ತವೆ. ಯು ಶುಡ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಓಕೆ ನೋಡೋಣ ಏನಾಗುತ್ತೆ ಅಂತ. ಬರಬೇಕು ಅಂತ ಇತ್ತಂದರೆ ಟ್ರೇಡ್ ಅಕಾರ್ಡಿಂಗ್ ಟು ದ್ಯಾಟ್ ಮೇಲ್ಗಡೆ ರೆಸಿಸ್ಟೆನ್ಸ್ ಕೂಡ ಇದೆ. ಸೊ ದಿಸ್ ರೆಸಿಸ್ಟೆನ್ಸ್ ಇಲ್ಲಿ 5 ಮಿನಿಟಲ್ಲಿ ನೋಡಿ. ಸೊ ಇದು ತುಂಬ ಸ್ಟ್ರಾಂಗ್ ಇದೆ ರೆಸಿಸ್ಟೆನ್ಸ್. ಓಕೆ ಮಲ್ಟಿಪಲ್ ಟಚಸ್ ಇದೆ, ಈ ಥರ ರೆಸಿಸ್ಟೆನ್ಸ್ಗಳಿವೆ, ಇದು ರೆಸಿಸ್ಟೆನ್ಸ್ ಇದೆ. ಸೊ ಇಲ್ಲಿ ಮಾರ್ಕೆಟ್ ಇಲ್ಲೇ ಬಂದಿದೆ ಅಂದಾಗ ಸೊ ಇದನ್ನು ಬ್ರೇಕ್ ಮಾಡೋದಷ್ಟು ಸ್ವಲ್ಪ ಕಷ್ಟ ಆಗುತ್ತೆ ಮಾರ್ಕೆಟ್ಗೆ. ಅದೇ ಅಕಾರ್ಡಿಂಗ್ ಟು ದ್ಯಾಟ್ ಬೇಸ್ 1 ಮಿನಿಟಲ್ಲಿ ತೊಗೊಂಡಿರ್ತೀನಿ. ಓಕೆ ಸಿ ನಾವು 3000 ಪ್ಲಸ್ 3000 and 4200 ನೈಸ್ ಸರ್. ಓಕೆ ಬರಲಿ 1:1.5 ಬರಲಿ, 10,000 ಪ್ಲಸ್ ತೋರಿಸ್ಲಿ, ನೋಡೋಣ ಬುಕ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ 3900 4000 ಪ್ಲಸ್ ಪ್ರಾಫಿಟ್ ನಡೀತಾ ಇದೆ. ಸೊ ಆಲ್ಮೋಸ್ಟು 1:1 ಬಂತಂದರೆ ಕಾಸ್ಟ್ಗೆ ಟ್ರಯಲ್ ಮಾಡೋಣ. ಓಕೆ ಯಾವುದೇ ಥರ ರಿಸ್ಕ್ ಇರಲ್ಲ, ರಿಸ್ಕನ್ನು ಫ್ರೀ ಮಾಡ್ಕೊಳ್ಳೋಣ. ಓಕೆ ನೋ ಪ್ರಾಬ್ಲಮ್. ಬಂತು ಅಂತಂದರೆ ಬರುತ್ತೆ 1:1.5, ಇಲ್ಲ ಅಂತಂದರೆ ಕಾಸ್ಟಲ್ಲಿ ಎಕ್ಸಿಟ್ ಆಗೋಣ. ಈ ಥರ ಪ್ರಾಪರ್ ವೇ ಮೇಲೆ ಪ್ರಾಪರ್ ರೂಲ್ ಬೇಸ್ ಮೇಲೆ ಟ್ರೇಡಿಂಗನ್ನು ಮಾಡ್ತಾ ಹೋಗ್ತೀವಿ. ಇದು ಬ್ರೇಕ್ ಆಗಬೇಕು. ಓಕೆ ಇದು ಬ್ರೇಕ್ ಆಗಬೇಕು, ದಿಸ್ ಪರ್ಟಿಕ್ಯುಲರ್ ಏರಿಯಾ ಬ್ರೇಕ್ ಆಯಿತು ಚೆನ್ನಾಗಿ ಬರುತ್ತೆ. ಓಕೆ ಸೊ ಇಲ್ಲಿ ಮತ್ತೆ ಸಪೋರ್ಟ್ ಇದೆ, ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್. ಅಕಾರ್ಡಿಂಗ್ ಟು ಪ್ರೈಸ್ ಆಕ್ಷನ್ ಬೇಸ್ ಮೇಲೆ ಟ್ರೇಡ್ ಮಾಡ್ತಾ ಇರ್ತೀವಿ ನಾವು. ಆಲ್ಮೋಸ್ಟ್ 3000 ಪ್ಲಸ್ ನಡೀತಾ ಇದೆ ಪ್ರಾಫಿಟ್. ಓಕೆ 2000 3000 ಈ ಥರ ನಡೀತಾ ಇದೆ. ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಕೆಳಗಡೆ ಬಂದು ಸ್ಟ್ರಗಲ್ ಮಾಡ್ತಿದೆ ಇಲ್ಲಿ. ಓಕೆ ನೈಸ್ ಯಾರ್, ಇಮ್ಮಿಡಿಯೇಟ್ 3000 ಪ್ರಾಫಿಟಿಂದ ಸೊ ಕಾಸ್ಟಲ್ಲಿ ಬಂದಿದೆ ಈಗ ಟ್ರೇಡ್. ವಾವ್ ನೈಸ್, ಮೈನಸಲ್ಲಿ ಬರ್ತಿದೆ. ಜಸ್ಟ್ ಸಿ ಹಿಯರ್ ಯಾರ್, ವಾಟ್ ಇಸ್ ದಿಸ್ ಕ್ಯಾಂಡಲ್, ಬೈಯಿಂಗ್ ಕ್ಯಾಂಡಲ್. ಓಕೆ ಸೊ ಈ ಥರ ಇದ್ದಾಗ ಏನು ಮಾಡ್ತಾರೆ, ಸೊ ಬಿಗಿನರ್ಸ್ ಟ್ರೇಡರ್ ಅಂದರೆ ಇಮಿಡಿಯೇಟ್ ಕ್ವಾಂಟಿಟಿ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ ಆ ಥರ ಮಾಡ್ಬಾರ್ದು. ಓಕೆ ಸೊ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲೆಲ್ಲ ಬಂದಾಗ ಕ್ವಾಂಟಿಟಿ ಸಪೋಸ್ ಒಂದಿನ ಬಚಾವ್ ಆಗ್ಬೋದು ನೀವು. ಓಕೆ ಕ್ವಾಂಟಿಟಿ ಆ್ಯಡ್ ಮಾಡಿದ ಇಮಿಡಿಯೇಟ್ ರಿವರ್ಸಲ್ ಆಗ್ಬೋದು ಮಾರ್ಕೆಟು. ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗ್ತಾ ಇರುತ್ತೆ ಮಾರ್ಕೆಟಲ್ಲಿ, ಸೊ ಉಲ್ಟಾನೇ ಹೋಗ್ತಾ ಇರುತ್ತೆ. ಓಕೆ ನೀವು ಕ್ವಾಂಟಿಟಿ ಆ್ಯಡ್ ಮಾಡಿದ್ರಿ ಅಂತಂದರೆ ಸೊ ಪೊಸಿಷನ್ನ ಪೂರ್ತಿ ಹೋಲ್ಡ್ ಮಾಡೋದಕ್ಕೂ ಆಗಲ್ಲ, ಪ್ರಾಪರಾಗಿ ಟಾರ್ಗೆಟ್ವರೆಗೂ ನೀವು ಹೋಲ್ಡ್ ಮಾಡೋಕ್ಕಾಗಲ್ಲ. ಸೊ ಆ ಥರ ಇರುತ್ತೆ ಮಾರ್ಕೆಟಲ್ಲಿ. ಸೊ ಅದಕ್ಕೋಸ್ಕರ ಸೊ ಅವರೇಜ್ ಮಾಡೋದಕ್ಕೆ ಹೋಗ್ಬಿಡಿ. ಓಕೆ ಅದು ಭಾಳ ಡೇಂಜರಸ್ ಆಗಿರುತ್ತೆ. ಪ್ರಾಪರಾಗಿ ನೀವು ಫಸ್ಟ್ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ರು ಅಷ್ಟನ್ನು ಟಾರ್ಗೆಟ್ವರೆಗೂ ಹಿಡ್ಕೊಂಡು ಹೋಗಿ, ಇಲ್ಲ ಅಂದರೆ ಸ್ಟಾಪ್ ಲಾಸ್ವರೆಗೂ ಹಿಡ್ಕೊಂಡು ಹೋಗಿ. ಓಕೆ ಅವರೇಜ್ ಮಾಡೋದಕ್ಕೆ ಹೋಗ್ಬಿಡಿ. ಅವರೇಜ್ ಮಾಡಿದ್ರೆ ಅಂತಂದರೆ ಸೊ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ದಿಸ್ ಈಸ್ ನಾಟ್ ಗುಡ್ ಕ್ಯಾಂಡಲ್ ಯಾರ್. ಸೊ ಇಷ್ಟು ಗ್ರೀನ್ ಕ್ಯಾಂಡಲು ಹೆವಿ ಬೈಯಿಂಗ್ ಬಂತು. ಓಕೆ ಇಮಿಡಿಯೇಟಾಗಿ ನೋಡಿಲ್ಲಿ ಯಾವ ಥರ ಕ್ಯಾಪ್ ಥರ ಬರ್ತಿದೆ. ಓಕೆ ಐ ಥಿಂಕ್ ನಾವು ಟ್ರ್ಯಾಪ್ ಆಗ್ತೀವಿ, ಬಟ್ ಮೇಲ್ಗಡೆ ರೆಸಿಸ್ಟೆನ್ಸ್ ಇದೆ. ಓಕೆ ರೆಸಿಸ್ಟೆನ್ಸ್ ಇದೆ, ವಿಲ್ಸಿ ನೋಡೋಣ. ಇನ್ನೂ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ 2 ನಿಮಿಷ ಬಾಕಿ ಇದೆ, ನೋಡೋಣ. ಓಕೆ ಆಲ್ಮೋಸ್ಟು 1400. ವಾಟ್ ಇಸ್ ದಿಸ್ ಯಾರ್, 500 ಕಾಸ್ಟಲ್ಲಿದೆ, ನೋ ಪ್ರಾಬ್ಲಮ್. ಬಂತು ಅಂತಂದರೆ ಸೆಲ್ ಆಫ್ ಆಯಿತು ಅಂತಂದರೆ ಬರುತ್ತೆ ಟ್ರೇಡು. ಯು ಶುಡ್ ಹ್ಯಾವ್ ಟು ವೇಟ್. ಲಾಸ್ ಪ್ರಾಫಿಟು ಇಟ್ಸ್ ಅ ಪಾರ್ಟ್ ಆಫ್ ದಿ ಗೇಮ್, ಜಸ್ಟ್ ಪ್ರೊಸೆಸ್ನ ಫಾಲೋ ಮಾಡಬೇಕು. ಓಕೆ ಏನಾಗುತ್ತೋ ಗೊತ್ತಿಲ್ಲ, ಇಟ್ಸ್ ಅ ಪ್ರೊಬ್ಯಾಬಿಲಿಟಿ. ಓಕೆ ಮಾರ್ಕೆಟಲ್ಲಿ ಸೊ ಅಕಾರ್ಡಿಂಗ್ ಟು ಸ್ಟ್ರಾಟಜಿ ಮೇಲೆ ಬೇಸ್ ಮೇಲೆ ಟ್ರೇಡ್ ತೊಗೊಂಡಿದ್ದೀನಿ ಅಂತಂದರೆ ಇಟ್ಸ್ ಅ ಪ್ರೊಬ್ಯಾಬಿಲಿಟಿ. ಓಕೆ ಸೊ ಫಾಲ್ ಆಯಿತು ಅಂತಂದರೆ ನಮಗೆ ಪ್ರಾಫಿಟ್ ಬರುತ್ತೆ. ಸಪೋಸ್ ಏನಾದರೂ ಮಾರ್ಕೆಟ್ ಮೇಲ್ಗಡೆ ಹೋಯ್ತು ಅಂದರೆ ನಮ್ಗೆ ಲಾಸ್ ಆಗುತ್ತೆ. ಸೊ ಎರಡರಲ್ಲಿ ಒಂದು ಹಾಗೆ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕಷ್ಟೇ. ಓಕೆ ಬರ್ತಾ ಇರುತ್ತೆ ಪ್ರಾಫಿಟು ಲಾಸು ತೋರಿಸ್ತಾ ಇರುತ್ತೆ ಪಿ&ಎಲ್. ಅದನ್ನು ನೋಡಿ ನಾವು ಶಾಕ್ ಆಗೋ ಅವಶ್ಯಕತೆ ಇಲ್ಲ. ಓಕೆ 4000 ಪ್ಲಸ್ ಪ್ರಾಫಿಟ್ ಇತ್ತು, ಈಗ ಕಾಸ್ಟಲ್ಲಿ ನಡೀತಾ ಇದೆ. ಸೊ ಎಲ್ ಹಿಟ್ ಆದರೆ ಆಗುತ್ತೆ, ಎಲ್ ಕೊಡೋಣ ಮಾರ್ಕೆಟ್ಗೆ. ಎಲ್ ಕೊಟ್ಟು ನೆಕ್ಸ್ಟ್ ಆಪರ್ಚುನಿಟಿ ಬಂತು ಅಂತಂದರೆ ಟೇಕ್ ದ ಟ್ರೇಡ್, ಅದರ್ವೈಸ್ ವಿ ಶುಡ್ ಹ್ಯಾವ್ ಟು ಕ್ಲೋಸ್ ಸಿಸ್ಟಮ್. ಓಕೆ ಅಷ್ಟೇ ಮಾಡೋದು, ಏನೂ ಅವಶ್ಯಕತೆ ಅಲ್ಲ. ಸ್ಟ್ರಾಟಜಿನ ಕಲೀರಿ, ಸೊ ಡಿಸಿಪ್ಲಿನ್ ಬೆಳೆಸ್ಕೊಳ್ಳಿ, ಪ್ರಾಪರಾಗಿ ಹೋಗಿ. ಸೊ ಮೈನಸ್ಸು ಪ್ಲಸ್ಸು ಅಂದರೆ ಮಾರ್ಕೆಟಲ್ಲಿ ಏನಿರುತ್ತೆ ಅಂತಂದರೆ ಸೊ ನನಗೆ ಇವತ್ತು ದುಡ್ಡು ಬೇಕು ಅಂತ ಫೋರ್ಸೇಬಲ್ ಆಗಿ ನೀವು ಎಂಟ್ರಿ ತೊಗೊಂಡ್ರಿ ಮಾರ್ಕೆಟಲ್ಲಿ ಅಂತಂದರೆ ಸೊ ಅವತ್ತು ನಿಮಗೆ ಮಾರ್ಕೆಟು ಪ್ರಾಫಿಟ್ ಕೊಡೋದೇ ಇಲ್ಲ. ಓಕೆ ಆರಾಮಾಗಿ ಲೇಜಿ ಆಗಿರ್ಬೇಕು ಇಲ್ಲಿ ಮಾರ್ಕೆಟಲ್ಲಿ. ಸೊ ಆರಾಮಾಗಿ ಕೂಲಾಗಿ ಸೊ ಈ ಕ್ಯಾಂಡಲಿಂದ ನೋಡಿ, ಈ ಕ್ಯಾಂಡಲ್ ಇದೆ ಅಲ್ವಾ. ಸೊ ಇಲ್ಲೇನಾದರೂ ನಾನು ಎಂಟ್ರಿ ತೊಗೊಂಡು ಇಲ್ಲಿವರೆಗೂ ಟಾರ್ಗೆಟನ್ನು ಬುಕ್ ಮಾಡಿದ್ರೆ ಟಾರ್ಗೆಟ್ ಬರ್ತಿತ್ತು. ಓಕೆ ಬಟ್ ಅಲ್ಲಿ ಬುಕ್ ಟಾರ್ಗೆಟ್ ತೊಗೊಳೋದಕ್ಕೆ ಸೊ ತೊಗೊಂಡಿರ್ತಾರೆ, ಎಲ್ಲರೂ ತೊಗೊಂಡಿದ್ದಾಗನೇ ಇಲ್ಲಿವರೆಗೂ ಹೋಗಿದೆ ಅಲ್ವಾ ಮಾರ್ಕೆಟು. ಸೊ ಬೈಯರ್ಸ್ ಬಂದಿದ್ದಾರೆ ಇಲ್ಲಿ, ಇವರೆಲ್ಲ ಬೈಯರ್ಸ್ ಇವರು. ಓಕೆ ಇವರೆಲ್ಲ ಬೈಯರ್ಸ್ ತೊಗೊಂಡು ಹೋಗಿದ್ದಾರೆ ಮಾರ್ಕೆಟ್ನ ಇಲ್ಲಿವರೆಗೂ. ಬಟ್ ನಮ್ಮ ಸ್ಟ್ರಾಟಜಿ ಏನು ಹೇಳುತ್ತೆ, ಇಲ್ಲಿಂದ ಹಿಂಗೆ ಹೋಗಬೇಕು. ಓಕೆ ಸೆಲ್ ಆಫ್ ಆಗಿ ಪ್ರಾಫಿಟ್ ಬುಕ್ಕಿಂಗ್ ಬರಬೇಕು. ಓಕೆ ಆ ಥರ ನಾವು ಬೇಸ್ ಮೇಲೆ ಟ್ರೇಡನ್ನು ತೊಗೊಂಡಿದ್ದೀನಿ.
ಓಕೆ ದ್ಯಾಟ್ಸ್ ಇಟ್. ಇಮಿಡಿಯೇಟಾಗಿ ಬೈಯಿಂಗ್ ಕ್ಯಾಂಡಲ್ ಬಂತು. ಸೊ ಮತ್ತೆ ಈಗ ಟ್ರ್ಯಾಪ್ ನಡೀತಾ ಇದೆ. ಓಕೆ 5 ಮಿನಿಟ್ ಕ್ಯಾಂಡಲ್ ಚೆನ್ನಾಗಿ ಕ್ಲೋಸ್ ಆಯಿತು ಅಂತಂದರೆ ದಿಸ್ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಬರುತ್ತೆ ಟ್ರೇಡ್. ಓಕೆ ಎಸ್ ಬರ್ತಾ ಇದೆ ನೋಡಿ. ಫಸ್ಟ್ ಕ್ಯಾಂಡಲು ಸ್ವಲ್ಪ ಚೆನ್ನಾಗಿರಲಿಲ್ಲ. ಸೊ ಮತ್ತೆ 3000 ಪ್ಲಸ್ ಪ್ರಾಫಿಟ್. ಓಕೆ ನೈಸ್ ಯಾರ್. ಹಂಗೆ ಇರುತ್ತೆ ಟ್ರೇಡಿಂಗ್ ಅಂತಂದರೆ. ಸೊ ಇದೇನಾದರೂ ಬ್ರೇಕ್ ಆಯಿತು ದಿಸ್ ಪರ್ಟಿಕ್ಯುಲರ್ ಟೈಮ್ ಅಂತಂದರೆ ಮಾರ್ಕೆಟ್ ಫಾಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಇಲ್ಲಿ ನೋಡಿ ಬ್ಯಾಂಕ್ ನಿಫ್ಟಿ ಫಾಲೋ ಆಗ್ತಿದೆ ಆಲ್ರೆಡಿ. ಓಕೆ 3900 ನೈಸ್ 4000 ಪ್ಲಸ್ ಬರ್ತಿದೆ. ಸೊ ಆ ಥರ ಇರುತ್ತೆ. ಸಪೋಸ್ ಇವತ್ತು ಇಲ್ಲಿ ಹೆವಿ ಕ್ವಾಂಟಿಟಿ ನೀವು ಆ್ಯಡ್ ಮಾಡಿದ್ರಿ ಅಂತಂದರೆ ಈಗ ಇಷ್ಟರಲ್ಲಿ ಬುಕ್ ಮಾಡ್ತೀರಿ. ಪೂರ್ತಿ ಟಾರ್ಗೆಟ್ವರೆಗೂ ಹೋಲ್ಡ್ ಮಾಡಲ್ಲ. ಸೊ ಓಕೆ ಬುಕ್ ಮಾಡಿ ಸೇಫ್ ಆಗಿರ್ತಾರೆ ಒಂದೊಂದು ದಿನ. ಬಟ್ ಏನಾಗುತ್ತೆ ಅಂತಂದರೆ ಮಾರ್ಕೆಟಲ್ಲಿ ಸೊ ಸಸ್ಟೇನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಫಸ್ಟು ಸಸ್ಟೇನ್ ಆಗಿ. ಓಕೆ ಪ್ರಾಫಿಟು ಲಾಸು ದ್ಯಾಟ್ಸ್ ಸೆಕೆಂಡರಿ. ಓಕೆ ಬರ್ತಾ ಇರುತ್ತೆ, ಪ್ರಾಫಿಟ್ ಲಾಸು ನಡೀತಾ ಇರುತ್ತೆ, ಆಗ್ತಾ ಇರುತ್ತೆ. ಸೊ ಬಟ್ ಸಸ್ಟೇನ್ ಆಗಬೇಕು ಮಾರ್ಕೆಟಲ್ಲಿ. ಓಕೆ 10,000 ಪ್ಲಸ್ ಬಂದರೆ ಬುಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಇನ್ನೊಂದು ಚೂರು ಇತ್ತು 1:1 ಬಂದರೆ ಕಾಸ್ಟ್ಗೆ ಟ್ರಯಲ್ ಮಾಡ್ತಿದೆ. ಸಪೋರ್ಟ್ ಇದೆ ಇಲ್ಲಿ. ಓಕೆ ಇದನ್ನು ಬ್ರೇಕ್ ಮಾಡಲಿ. ಬ್ರೇಕ್ ಮಾಡ್ತು ಅಂತಂದರೆ ಮೇ ಬಿ ಬರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಚೆನ್ನಾಗಿ ಫಾಲ್ ಆಗ್ತಿದೆ ಅಲ್ವಾ. 4900 ಪ್ಲಸ್ ಬರ್ತಿದೆ ಪ್ರಾಫಿಟ್. ಇರುತ್ತೆ ಸಪೋರ್ಟ್ಗೆ ಬೈ ಮಾಡ್ತಾರೆ. ಸೊ ರೆಸಿಸ್ಟೆನ್ಸ್ಗೆ ಸೆಲ್ ಮಾಡ್ತಾರೆ. ಆ ಥರ ಇರುತ್ತೆ. ಸಪೋರ್ಟು ರೆಸಿಸ್ಟೆನ್ಸ್ ಮೇಲೆ ಮಾರ್ಕೆಟ್ ಕೆಲಸ ಮಾಡ್ತಾ ಇರುತ್ತೆ. ಸೊ ಬಂತಂದ್ರೆ ಒಂದೇ ಕ್ಯಾಂಡಲಲ್ಲಿ ದಡ ಅಂತ ಫಾಲೋ ಆಗಿಬಿಡುತ್ತೆ. ಓಕೆ ನೋ ಪ್ರಾಬ್ಲಮ್. ಸೊ ಇಟ್ಸ್ 15 ಮಿನಿಟ್ಸ್ ನೈಸ್. ಓಕೆ ರೆಡ್ ಕ್ಯಾಂಡಲ್ ಬರ್ತಿದೆ. ಬರಲಿ. ಓಕೆ ಬರಲಿ ಯಾವ ಥರ ಬರುತ್ತೆ ನೋಡೋಣ. ಸೊ 1:1 ಬಂತಂದರೆ ಐ ವಿಲ್ ಟ್ರಯಲ್ ಅಟ್ ಕಾಸ್ಟ್. ಓಕೆ 1 ಮಿನಿಟ್ ಶಿಫ್ಟ್ ಆಗೋಣ. ಓಕೆ ಸಿ ವಾಟ್ ಇಸ್ ದಿಸ್ ಸರ್ 6600 ನೈಸ್ ಸರ್. ನಾನೀಗ ಕಾಸ್ಟ್ಗೆ ಟ್ರಯಲ್ ಮಾಡ್ತೀನಿ. ನೋ ರಿಸ್ಕನ್ನು ಫ್ರೀ ಮಾಡಿದ್ದೀನಿ. ಕಾಸ್ಟ್ ಬಂದುಬಿಟ್ಟಿದ್ದೀನಿ. ನೋ ಪ್ರಾಬ್ಲಮ್. ಸ್ಟಾಪ್ ಹಿಟ್ ಆಯಿತು ಅಂತಂದರೆ ನಾವು ಜೀರೋನಲ್ಲಿ ಎಕ್ಸಿಟ್ ಆಗ್ತೀವಿ. ಇಲ್ಲ ಅಂತಂದರೆ ಟಾರ್ಗೆಟ್ವರೆಗೂ ವೇಟ್ ಮಾಡೋಣ. ಅಟ್ಲೀಸ್ಟ್ 10,000 ಪ್ಲಸ್ ಬಂತಂದರೆ ಸಮ್ ಕ್ವಾಂಟಿಟಿ ಬುಕ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲ ಅಂತಂದರೆ 1:2ವರೆಗೂ ಹೋಲ್ಡ್ ಮಾಡೋಣ. ನೋ ಪ್ರಾಬ್ಲಮ್. 4,500 ಪ್ಲಸ್ ನಡೀತಿದೆ. ಸೊ SL ಹಿಟ್ ಮಾಡಿ ಮತ್ತೆ ಮಾರ್ಕೆಟ್ ಹೋಗ್ತಾ ಇರುತ್ತೆ. ನೋ ಪ್ರಾಬ್ಲಮ್. SL ಹಿಟ್ ಆಯಿತು ಅಂತಂದರೆ ನಮ್ಮ ಎನಲೈಸಿಸ್ ರಾಂಗ್ ಆಗಿದೆ ಅಂತಲೇ ಅರ್ಥ. ನಮ್ಮ ಎನಲೈಸಿಸ್ ರಾಂಗ್ ಆಗಿದೆ, ನಾವು ರಾಂಗ್ ಆಗಿದ್ದೀವಿ ಅಂತಲೇ ಅರ್ಥ. ಓಕೆ ಸೊ 6,000 ನಡೀತಾ ಇದೆ ಪ್ರಾಫಿಟು. ನೋ ಪ್ರಾಬ್ಲಮ್. ಓಕೆ ಇದು P&L 5,700 6,000 ನಡೀತಾ ಇದೆ. 6,400 ಈ ಥರ ಬರ್ತಿದೆ. ನೋಡೋಣ. ಓಕೆ ಇದೇನಾದರೂ 1:1.5 ಟಚ್ ಆಯಿತು ಅಂತಂದರೆ ಮೇ ಬಿ 170ಗೆ ಬಂತು ಅಂತಂದರೆ ಐ ವಿಲ್ ಬುಕ್ ಸಮ್ ಕ್ವಾಂಟಿಟೀಸ್. 260 ಕ್ವಾಂಟಿಟಿ ಬುಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ ಸೊ ರಿಸ್ಕ್ ರಿವಾರ್ಡ್ ಮೇಲೆ ಹೋಗುತ್ತೆ. ಓಕೆ ಎಸ್ಟರ್ಡೇ ನನಗೆ ಸ್ವಲ್ಪ ಲಾಸ್ ಜಾಸ್ತಿ ಆಯಿತು. ಓಕೆ ನೈಸ್ ಯಾರ್ 8,000 ಪ್ಲಸ್. ಓಕೆ ಗುಡ್ 8,400 ನೈಸ್. 10,000 ಪ್ಲಸ್ ತೋರಿಸ್ಲಿ. ಐ ವಿಲ್ ಬುಕ್ ಸಮ್ ಕ್ವಾಂಟಿಟಿ ಹಿಯರ್. ಓಕೆ ಬರ್ತಿದೆ. ಓಕೆ ಸೆಲ್ ಆಫ್ ಆಗ್ತಿದೆ. ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಚೆನ್ನಾಗಿ ಕ್ಲೋಸ್ ಆಗಲಿ. ವಿಲ್ ಸಿ. ಓಕೆ ನೈಸ್ ಬ್ಯಾಂಕ್ ನಿಫ್ಟಿ ನೋಡಿ ಎಷ್ಟು ಯಾವ ಥರ ಬರ್ತಿದೆ. ನೈಸ್ 7,000 ಪ್ಲಸ್ ಬರ್ತಿದೆ. ಯಾವುದೇ ಥರ ರಿಸ್ಕ್ ಇಲ್ಲ. ಇದು 7,000 ನಂದು ಪ್ರಾಫಿಟ್ ಅಲ್ಲ. ಓಕೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. 7,000 ಇಸ್ ನಾಟ್ ಮೈ ಪ್ರಾಫಿಟ್. ಬುಕ್ ಮಾಡಿದ ಮೇಲೆ ಅದು ನನ್ನ ಪ್ರಾಫಿಟ್ ಆಗುತ್ತೆ. ಓಕೆ ಲಾಕ್ ಮಾಡ್ತೀನಲ್ಲ ಪ್ರಾಫಿಟ್, ಸಮ್ ಪ್ರಾಫಿಟನ್ನು ಲಾಕ್ ಮಾಡಿದೆ. ನೈಸ್ ಸರ್. ಓಕೆ ಗುಡ್ ನೈಸ್. ಐ ವಿಲ್ ಬುಕ್ ಸಮ್ ಕ್ವಾಂಟಿಟಿ. 10,000 ಪ್ಲಸ್ ನೈಸ್ ಸರ್. ವಾ 10,000 ಬಂತಲ್ವಾ. ಸೊ ಬುಕ್ ಹೆಂಗಿರುತ್ತೆ ಅಂತಂದರೆ ಟ್ರೇಡಿಂಗು. ಸೊ ಈ ಥರ ಹೋಗ್ಬೇಕು ಟ್ರೇಡಿಂಗಲ್ಲಿ. ಓಕೆ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇರುತ್ತೆ. ಪ್ರೋಸೆಸ್ಸನ್ನು ಫಾಲೋ ಮಾಡಬೇಕು. ಜಸ್ಟ್ 65 ಕ್ವಾಂಟಿಟಿ ಬಿಟ್ಟಿದ್ದೀನಿ. ಐ ವಿಲ್ ಕ್ಯಾನ್ಸಲ್ ದಿಸ್ ಆರ್ಡರ್. ಓಕೆ ಇನ್ನು ರಿವರ್ಸಲ್ ಆಗಿ ಬಂದು ಹೊಡಿತು ಅಂದರೆ ಅಟ್ಲೀಸ್ಟ್ 8,000 ಬುಕ್ ಮಾಡ್ಕೊಂಡು ಹೋಗ್ತೀನಿ ನಾನು ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಓಕೆ 1:1 ಪಾಯಿಂಟ್ ಬಂತಲ್ವಾ. ಆರಾಮಾಗಿ ನೋಡಿ 172ಗೆ 171ಗೆ ಲೈನ್ ಡ್ರಾ ಮಾಡಿಟ್ಟಿದ್ದೀನಿ. 172 ಬಂತು. ದಟ್ಸ್ ನಾಟ್ ಎ ಇಶ್ಯೂ. ಓಕೆ ಆರಾಮಾಗಿ 1:4 ಬರುತ್ತೆ, 1:5 ಬರುತ್ತೆ, ಆ ಥರ ಇರಲ್ಲ. ಓಕೆ ವಾಟ್ ಇಸ್ ದ ಟ್ರೇಡ್ ಈ ಥರ ಇರುತ್ತೆ. ಸೊ ಹಿಂಗೆ ಹೋಗಬೇಕು. ಸೊ ಅದೇ ಆ ಥರ. ಓಕೆ 5 ಮಿನಿಟಲ್ಲಿ ಸೊ ಚೆನ್ನಾಗಿ ಬಂತು ಪ್ರಾಫಿಟ್ ಬುಕ್ಕಿಂಗ್. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಪ್ರಾಫಿಟ್ ಬುಕ್ಕಿಂಗ್ ಬಂತು. ಸೊ ವಿ ಬುಕ್ ದ ಪ್ರಾಫಿಟ್. ಮೇ ಬಿ ಟುಡೇ ಐ ಹೋಲ್ಡ್ ಮಾಡ್ಬೋದು. ಇದು 1:2ವರೆಗೂ ಹೋಲ್ಡ್ ಮಾಡ್ಬೋದು, 1:3ವರೆಗೂ ಹೋಲ್ಡ್ ಮಾಡ್ಬೋದು. ನೋ ಪ್ರಾಬ್ಲಮ್. ಬಟ್ ಹೋಲ್ಡ್ ಮಾಡಿದಾಗ ನಿಮಗೆ ಟ್ರೇಡು ಪ್ರಾಫಿಟ್ ಕೊಡುತ್ತಾ ಇಲ್ಲೋ ಅಂತ ಗೊತ್ತಿರಲ್ಲ. ಓಕೆ ಸೊ ಅಟ್ಲೀಸ್ಟ್ ಸಮ್ ಕ್ವಾಂಟಿಟಿ ಬುಕ್ ಮಾಡ್ತಾ ಹೋದ್ರಿ ಅಂತಂದರೆ ಸೊ ಮೇ ಬಿ ವಿ ವಿಲ್ ಗೆಟ್ ಪ್ರಾಫಿಟ್ ಬುಕ್ ಮಾಡ್ಬೋದಾಗಿರುತ್ತೆ. ಸೊ ಆ ಥರ ಇರುತ್ತೆ. ಸೊ ರಿವರ್ಸಲ್ ಆಗ್ತಿದೆ. ಓಕೆ ನೋ ಪ್ರಾಬ್ಲಮ್. ಓಕೆ 1:2ವರೆಗೂ ಬಿಡೋಣ ದಿಸ್ ಪರ್ಟಿಕ್ಯುಲರ್ ಕ್ವಾಂಟಿಟಿನ. ಓಕೆ ಅಟ್ಲೀಸ್ಟ್ 11,000 ಪ್ಲಸ್ ಬರುತ್ತೆ. ವಿಲ್ ಬುಕ್. ಓಕೆ ನೋ ಪ್ರಾಬ್ಲಮ್. ನಿನ್ನೆ 8,000 ಪ್ಲಸ್ ಲಾಸ್ ಆಗಿತ್ತು. ನಾನು 6,500ಗೆ ಬುಕ್ ಮಾಡಬೇಕಂತ ಸೊ ವೇಟ್ ಮಾಡ್ತಾ ಇದ್ದೆ. ಬಟ್ ಅದು ಏನಾಗುತ್ತೆ ರಿವರ್ಸಲ್ ಆಗಿಬಿಡುತ್ತೆ. ಸೊ ಆ ಥರ ಈಗ ಸೇಫ್ ಆಗಬೇಕು ಅಂತಂದರೆ ಆರಾಮಾಗಿ 65 ಕ್ವಾಂಟಿಟಿಗೆ ಈ ಥರ ಎಲ್ಲ ಸೆಟ್ ಮಾಡಿಬಿಡು. ಓಕೆ ಆರ್ಡರ್ ಸಬ್ಮಿಟ್ ಆಯಿತು. ದ್ಯಾಟ್ಸ್ ಇಟ್. ಸೆಟ್. ಓಕೆ ನೈಸ್. ಓಕೆ ವಾ ಗುಡ್ 1:2 ಕೂಡ ಹಿಟ್ ಆಗ್ತಿದೆ ನೋಡಿ. ಓಕೆ ಆಲ್ಮೋಸ್ಟ್ 1:2 ಕೂಡ ಹಿಟ್ ಆಗ್ತಿದೆ. ನೈಸ್ ಯಾರ್. ನೈಸ್ ಗುಡ್. ಐ ವಿಲ್ ಬುಕ್ ಆಲ್ ದ ಕ್ವಾಂಟಿಟಿ. ಓಕೆ ಐ ವಿಲ್ ಬುಕ್ 65 ಕ್ವಾಂಟಿಟಿ ಆಲ್ಸೋ ಬುಕ್ ಮಾಡ್ತೀನಿ. ನೋ ಪ್ರಾಬ್ಲಮ್.
ಪ್ಲಸ್ 11,000 ನೋಡ್ತಾ ಇದ್ದೀನಿ. ಸೊ ಸೀದಾ ಪಿ ಎಂಡಲ್ಲಿ 6,000 10,800 ಪ್ಲಸ್ ಇದೆ. ಓಕೆ, ಬ್ಯಾಂಕ್ ನಿಫ್ಟಿ ಕೂಡ ಫಾಲ್ ಆಗ್ತಿದೆ. ಸೊ ಐ ವಿಲ್ ಬುಕ್. ಯಾ, ಗುಡ್ ಗುಡ್ ಯಾರ್. ವಾವ್, ವಾಟ್ ಇಸ್ ದಿಸ್ ಟ್ರೇಡ್? ವಾಟ್ ಎ ಟ್ರೇಡರ್. ನೈಸ್ 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 ನೈಸ್, ಗುಡ್. ತುಂಬ ಚೆನ್ನಾಗಿ ಬಂತಲ್ವಾ? ಸೊ ದ್ಯಾಟ್ಸ್ ಈ ಥರ ಟ್ರೇಡ್ ಮಾಡಬೇಕು. ಓಕೆ, ಎಸ್ಟರ್ಡೇ 8,000 ಪ್ಲಸ್ ಲಾಸ್ ಇತ್ತು, ಟುಡೇ 11,000 ಪ್ರಾಫಿಟ್ನ ಬುಕ್ ಮಾಡ್ತೀನಿ. ಸೊ ಡನ್ ಫಾರ್ ದ ಡೇ. ಯಾರು 11,000 ಪ್ರಾಫಿಟ್ಟು ಮಾಡಬೇಕು ಅಂತಂದರೆ, ಸೊ 11,000 ರುಪೀಸ್ ದುಡಿಬೇಕು ಅಂದರೆ ಇನ್ನೊಂದು ದಿನ ಕೆಲ್ಸಕ್ಕೆ ಹೋಗ್ಬೇಕು ನಾವು. 1,000 ರುಪೀಸ್ ಪ್ರಾಫಿಟ್ ಮಾಡಬೇಕು ಅಂತಂದರೆ, ಓಕೆ 1,000 ರುಪೀಸ್ ನಾವು ದುಡಿಬೇಕು ಅಂತಂದರೆ 11 ಡೇಸ್ ವಿ ಹ್ಯಾವ್ ಟು ಡೂ ವರ್ಕ್, ಹಾರ್ಡ್ ವರ್ಕ್ ಮಾಡಬೇಕು. ಜಸ್ಟ್ 10 ಮಿನಿಟ್ಸಲ್ಲಿ. ಓಕೆ, 9:20ಗೆ ಟ್ರೇಡ್ ತೊಗೊಂಡಿದ್ದೆ, ಮೇ ಬಿ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಓಕೆ, 9:20ಗೆ ಟ್ರೇಡ್ ತೊಗೊಂಡಿನಿ. ಎಲ್ಲಿ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್, ಸಿ ಒನ್ ಸೆಕೆಂಡ್, 9:29ಗೆ ಟ್ರೇಡ್ ತೊಗೊಂಡಿದ್ದೀನಿ. ಓಕೆ, ಅಂದರೆ 10 ಮಿನಿಟ್ಸ್, 9:41 ಆಗಿದೆ. 10 ಮಿನಿಟ್ಸಲ್ಲಿ 11,000 ಪ್ರಾಫಿಟ್ ಬುಕ್ ಆಗಿದೆ. ಸೊ ದಿಸ್ ಇಸ್ ದ ಟ್ರೇಡಿಂಗ್ ಪವರ್ ಅಂದರೆ ಈ ಥರ ಇರುತ್ತೆ. ಓಕೆ, ಜಸ್ಟ್ ಸಿ ಹಿಯರ್, ವಾಟ್ ಇಸ್ ದಿಸ್ ಯಾರ್? ಈ ಥರ ಇರುತ್ತೆ. ಸೊ ಬಟ್ ಕಲಿಬೇಕು. ಕಲಿಯೋದಕ್ಕೆ ನಿಮಗೆ 4 ಇಯರ್ಸ್ ತೊಗೊಳುತ್ತೋ, 5 ಇಯರ್ಸ್ ತೊಗೊಳುತ್ತೋ, 10 ಇಯರ್ಸ್ ತೊಗೊಳುತ್ತೋ, ಐ ಡೋಂಟ್ ನೋ. ಬಟ್ 1:2 ಬಂತು. ಓಕೆ, ಆರಾಮಾಗಿ ದಿಸ್ ಪರ್ಟಿಕ್ಯುಲರ್ ಟ್ರೇಡನ್ನು ನಾನು ಹೋಲ್ಡ್ ಮಾಡಿದೆ ಅಂತಂದರೆ 1:2 ಬರ್ತಿತ್ತು. ಬಟ್ ರಿವರ್ಸಲ್ ಆಗಿದ್ದರೆ ಬಂದಿರೋ ಪ್ರಾಫಿಟ್ ಕೂಡ ಮಾರ್ಕೆಟಿಗೆ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಸಮ್ ಕ್ವಾಂಟಿಟಿನ ಬುಕ್ ಮಾಡ್ತೀನಿ, ಸಮ್ ಕ್ವಾಂಟಿಟಿನ ಹೋಲ್ಡ್ ಮಾಡ್ತೀನಿ. ಓಕೆ, ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಜೊತೆಗೆ ನೀವು ಟ್ರೇಡಿಂಗನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಹೈ ಅಂತ ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡಿ. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಬಟ್ ಇಮಿಡಿಯೇಟ್ ಆಗಿ ಈಗ ಜಸ್ಟ್ ಥಿಂಕ್ ಮಾಡಿ. ಓಕೆ, ಒಂದು ಉದಾಹರಣೆ ಸಮೇತ ಎಕ್ಸ್ಪ್ಲೇನ್ ಮಾಡಿದೆ. ಓಕೆ, ಇಲ್ಲಿ ಟ್ರೇಡ್ ತೊಗೊಂಡ್ವಿ ನಾವು. ಇಲ್ಲಿಗೆ 140ಗೆ ಟ್ರೇಡ್ ತೊಗೊಂಡಿದ್ವಿ. ಪ್ರೈಸ್ ಟಚ್ ಆಗಿದೆ 180. ಓಕೆ, 40 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀವಿ. ಓಕೆ, ದ್ಯಾಟ್ಸ್ ಫೈನ್. ಬಟ್ ಇಲ್ಲಿ ನಾವು ಕ್ವಾಂಟಿಟಿನ 5,000 ಕ್ವಾಂಟಿಟಿ ಹಾಕಿದ್ವಿ ಅಂತ ಅಂದ್ಕೊಳ್ಳಿ. ಓಕೆ, ಈಗ 325 ಕ್ವಾಂಟಿಟಿ ತೊಗೊಂಡು ಹೋಗ್ತಾ ಇದ್ದೀನಿ ನಾನು. ಓಕೆ, 1 ಲ್ಯಾಕ್ ರುಪೀಸ್ ಕ್ಯಾಪಿಟಲ್. ಸಪೋಸ್ ನನ್ನ ಹತ್ರ ಒಂದು 30 ಲ್ಯಾಕ್ 40 ಲ್ಯಾಕ್ ಕ್ಯಾಪಿಟಲ್ ಇತ್ತು ಅಂತಂದರೆ ಆರಾಮಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ಅಕಾರ್ಡಿಂಗ್ ಟು ದ್ಯಾಟ್ ಅಂದರೆ 40 ಇಂಟು 325 ಅಂತಂದರೆ ಸೊ 13,000 ಆಯ್ತು. ಬೇಡ, 5,000, ಜಸ್ಟ್ 5,000 ಕ್ವಾಂಟಿಟಿ ತೊಗೊಂಡು ಹೋಗ್ತಾನೆ ಅಂತ ಅಂದ್ಕೊಳ್ಳಿ. ನನಗೆ 325 ಕ್ವಾಂಟಿಟಿ, ನನ್ನ ಸೈಕಾಲಜಿ ಅಷ್ಟೇ ಇದೆ ಅಂತ ಅಂದ್ಕೊಳ್ಳಿ. ನನ್ನ ಬೇರೆ ಅಕೌಂಟ್ ಇದೆ, ಸೊ ಅಲ್ಲಿ 900 ಕ್ವಾಂಟಿಟಿನ ಮಾಡ್ತಿರ್ತೀನಿ, 39 ಕ್ವಾಂಟಿಟಿ ಮಾಡ್ತಿರ್ತೀನಿ, ನೋ ಪ್ರಾಬ್ಲಮ್. ಬಟ್ ದಿಸ್ ಪರ್ಟಿಕ್ಯುಲರ್ ಆಪ್ಷನ್ ಟ್ರೇಡಿಂಗ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಗ್ಯಾಂಬ್ಲಿಂಗ್. ನಿಂದು PNL ತೋರಿಸು, ಲೈವ್ ಮಾಡು, ಅದು ಇದು ಎಲ್ಲ ಹೇಳ್ತಾ ಇರ್ತಾರೆ ನನಗೆ. ಓಕೆ, ನೋಡು ಬಂದು. ಓಕೆ, ನಾನೇನು ಇಲ್ಲಿ ಫೇಕ್ ಇಲ್ಲ. ಓಕೆ, ಲೈವ್ ಇರ್ತೀನಿ. ಲೈವ್ ಇದ್ದಾಗ ಸೆಲೆಕ್ಟ್ ಆಗುತ್ತೆ. ಲೈವ್ ಇದ್ದಾಗ ಕೂಡ ಸೊ ಲೈವಲ್ಲೇ ಇರ್ತೀನಿ. ಈಗ ಲೈವ್ ಅಂತಂದರೆ ಲೈವ್ ರೆಕಾರ್ಡ್ ಇರುತ್ತೆ ಅಷ್ಟೇ. ಲೈವ್ ಮಾಡೋದು ಅಫೆನ್ಸ್ ಆಗುತ್ತೆ. ಅದಕ್ಕೋಸ್ಕರ PNL ತೋರಿಸೋದು ಕಷ್ಟ ಆಗುತ್ತೆ ಸ್ವಲ್ಪ. ಓಕೆ, ಅಫೆನ್ಸ್ ಆಗುತ್ತೆ. ಯಾಕಂದರೆ ನಮ್ಮನ್ನು ನೋಡಿ ಕೆಲವು ಜನ ಬೈ ಮಾಡಿಬಿಡ್ತಾರೆ. ಸೊ ಹೆವಿ ಕ್ವಾಂಟಿಟಿ ಬೈ ಮಾಡಿದ್ರು ಅಂತಂದ್ರೆ ಲಾಸ್ ಮಾಡ್ಕೊತಾರೆ. ಯಾಕಂದರೆ ಇದು ತೋರಿಸ್ತಾ ಇರುತ್ತೆ. ಸೊ ಓಕೆ, 10 ಸೆಕೆಂಡ್ವರೆಗೂ ಡಿಫ್ರೆನ್ಸ್ ಇರುತ್ತೆ. ಸೊ ನಾನಿಲ್ಲಿ 1 ಮಿನಿಟಲ್ಲಿ ಜಸ್ಟ್ 1 ನಿಮಿಷದಲ್ಲಿ ಇಷ್ಟೆಲ್ಲ ನಡೆಯುತ್ತೆ ಕರಾಮತ್ತು. ಓಕೆ, 20 ಪಾಯಿಂಟ್ಸ್ ಇಮಿಡಿಯೇಟ್ ಆಗಿ ನಾನು ಇಲ್ಲಿ ಬೈ ಮಾಡಿರ್ತೀನಿ, ಅವ್ರು ಯಾರು ಇಲ್ಲಿ ಬೈ ಮಾಡಿದ್ರು ಅಂತ ಇಟ್ಕೊಳ್ಳಿ. ಸೊ ಅಲ್ಲಿಂದ ಇಲ್ಲಿವರೆಗೂ. ಓಕೆ, ಇಲ್ಲಿಂದ ಇಲ್ಲಿವರೆಗೂ ತೊಗೊಂಡ್ರೆ ಅವ್ರು ಸ್ಟಾಪ್ ಲಾಸ್ ಇಟ್ಟಾಯ್ತು ಪ್ರಭು, ನಂದು ಸ್ಟಾಪ್ ಲಾಸ್ ಇಲ್ಲಿದೆ. ಓಕೆ, ಆ ಥರ ಇರುತ್ತೆ. ಸೊ ಲೈವಲ್ಲಿ ಯಾರನ್ನೂ ನೋಡಿ ಫಾಲೋ ಮಾಡೋದಕ್ಕೆ ಹೋಗ್ಬೇಡಿ ಲೈವಲ್ಲಿ. ಓಕೆ, ಆ ಥರ ನೋಡಿ ಏನಾದರೂ ಪ್ರಾಫಿಟ್ ಮಾಡಬೇಕು ಅಂತ ಇತ್ತು ಅಂತಂದರೆ ಸೊ ಎಲ್ಲರೂ ಅದನ್ನೇ ಮಾಡ್ತಾಯಿದ್ರು ಬ್ರೋ. ಜಸ್ಟ್ ಬೈ ಸೆಲ್ ಮಾಡೋದಕ್ಕೆ ಯಾರಿಗೆ ಬರಲ್ಲ? ಸೊ ಎಲ್ಲರೂ ಎಜುಕೇಟೆಡ್ ಇದ್ದಾರೆ. ಈ ಥರ ಸ್ಕ್ಯಾಲ್ಪರ್ ಮೋಡಲ್ಲಿ ಹೋಗಿ ಕ್ವಾಂಟಿಟಿ ಹಾಕಿ ಬೈ ಸೆಲ್ ಮಾಡೋದಕ್ಕೆ ಯಾರಿಗೆ ಬರಲ್ಲ? ದಿಸ್ ಇಸ್ ನಾಟ್ ಅ ಟ್ರೇಡಿಂಗ್. ಓಕೆ, ಅದರ ಹಿಂದ್ಗಡೆ ತುಂಬಾ ಸತ್ಯ ಇದೆ. ಸತ್ಯತೆ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸೊ ಈಗ ಪ್ರಾಫಿಟ್ ನಾನು ಲಾಕ್ ಮಾಡಿದೆ, ಬುಕ್ ಮಾಡಿಲ್ಲ ಅಂತಂದರೆ ಪ್ರೈಸ್ ಬಂತು 163ಗೆ. ಸೊ ಪ್ರಾಫಿಟ್ ಕಡಿಮೆ ಆಗ್ತಾಯಿತ್ತು. ನನ್ನ ಪ್ರಾಫಿಟು ಈಗ 11,000 ಪ್ಲಸ್ ಇದೆ, ನೋ ಪ್ರಾಬ್ಲಮ್. ಬಟ್ ಕಲಿಯೋದು ತುಂಬ ಇಂಪಾರ್ಟೆಂಟ್. ಇದು 200ಗೂ ಟಚ್ ಆಗ್ಬೋದಲ್ವಾ ಪ್ರೀಮಿಯಮು? 400 ಆಗ್ಬೋದು. ಓಕೆ, ಈ ಥರ ಹೋಗ್ಬೋದು. ನಿನಗೆ ಅದನ್ನೇ ನೀನು ಹೋಲ್ಡ್ ಮಾಡ್ತಾ ಹಿಡ್ಕೊಂಡು ಕುಂತಿದ್ರೆ ಮಾರ್ಕೆಟು ಫಾಲ್ ಆಗ್ತಿದೆ. ಸೊ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಿದೆ. ಇದು ಫಾಲ್ ಆಗಿದ್ದು ಬಾಟಮ್ ಬ್ರೇಕ್ ಮಾಡ್ತು ಅಂತಂದರೆ ತುಂಬಾ ಫಾಲ್ ಆಗುತ್ತೆ ಮಾರ್ಕೆಟು. ಫಾಲ್ ಆದರೂ ಎಕ್ಸ್ಪೈರ್ ಇವತ್ತು. ಪ್ರೀಮಿಯಮ್ಗಳೇನಾಗುತ್ತೆ ಇಮಿಡಿಯೇಟ್ ಆಗಿ. ಸೊ 10 ರುಪೀಸ್ ಇರೋ ಪ್ರೀಮಿಯಮ್ 100 200 ಆಗ್ಬೋದು. ದ್ಯಾಟ್ಸ್ ನಾಟ್ ಎ ಪ್ರಾಬ್ಲಮ್ ಇಲ್ಲಿ. ಅಷ್ಟು ಹೋಲ್ಡ್ ಮಾಡೋ ಕೆಪಾಸಿಟಿ ನಿನಗಿದೆಯಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು 325 ಕ್ವಾಂಟಿಟಿ ತೊಗೊಂಡಿನಿ. ಸೊ ನೀನು 325 ಕ್ವಾಂಟಿಟಿ ತೊಗೊಂಡಿದೆ. ಸೊ ನಾನು 6,000 7,000 8,000 ಪ್ರಾಫಿಟ್ ಲಾಸನ್ನು ಬುಕ್ ಮಾಡ್ಕೊಂಡು ಕ್ಲೋಸ್ ಮಾಡ್ತೀನಿ. ಬಟ್ ನಿನಗೆ ಅಷ್ಟು ಕೆಪಾಸಿಟಿ ಇರಬೇಕಲ್ಲ ಬ್ರೋ, ಅದನ್ನು ಹೇಳ್ತಾ ಇದ್ದೆ ನಾನು. ಓಕೆ, ದಿಸ್ ಇಸ್ ರಿಯಲ್ ಟ್ರೇಡಿಂಗ್ ಅಂದರೆ ಯಾವ ಥರ ಬರುತ್ತೆ ಅಂತಂದರೆ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಈ ಥರ ಕಲಿಯೋದಕ್ಕೆ ಪ್ರಯತ್ನ ಮಾಡಿ ಟ್ರೇಡಿಂಗ್ನ. ಸೊ ಫಾಲೋ ಮಾಡಬೇಡಿ ಕಾಲ್ಸು ಟಿಪ್ಸು ಅದೆಲ್ಲ ಬಿಡಿ. ಪ್ರಾಪರಾಗಿ ಕಲಿತೀನಿ. ಇದಕ್ಕೋಸ್ಕರ ನಾನು ಡೆಡಿಕೇಟ್ ಆಗಿ ಟೈಮ್ ಕೊಡ್ತೀನಿ. ಅಟ್ಲೀಸ್ಟ್ 2 to 3 ಇಯರ್ಸ್ ಟೈಮ್ ಕೊಟ್ಟು ಕಲಿತೀನಿ ಅಂತಂದರೆ 11,000 ಜಸ್ಟ್ 10 ಸೆಕೆಂಡ್ ಪ್ರಾಫಿಟ್. ಇದು 11,000 ಅಲ್ಲ ಪ್ರಭು, 5,000 ರುಪೀಸ್ ಕ್ವಾಂಟಿಟಿ ಹಾಕಿದ್ರು 5,000 ಇಂಟು 40 ಪಾಯಿಂಟ್ ಕ್ಯಾಪ್ಚರ್ ಮಾಡಿದರೆ 2 ಲ್ಯಾಕ್ ಪ್ರಾಫಿಟ್ ಇನ್ 10 ಮಿನಿಟ್ಸ್. ಅದನ್ನೇ ಕ್ವಾಂಟಿಟಿನೇ ಡಬಲ್ ಮಾಡಿದೆ ಅಂತಂದರೆ 4 ಲ್ಯಾಕ್ ರುಪೀಸ್ ಪ್ರಾಫಿಟ್ ಇನ್ 10 ಮಿನಿಟ್ಸ್. ಸೊ ಬಟ್
ಅದ್ರ ಹಿಂದೆ ರಿಸ್ಕು ಅಷ್ಟೇ ಇರುತ್ತೆ. ಅದನ್ನ ಕೇರ್‌ಫುಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ರಿಸ್ಕ್ ಇರುತ್ತೆ, ತುಂಬಾ ರಿಸ್ಕ್ ಇರುತ್ತೆ. 20 ಪಾಯಿಂಟ್ಸ್ ಅಂತಂದ್ರೆ ನೀನು 5000 ಕ್ವಾಂಟಿಟಿ ತಗೊಂಡಿದ್ಯಾ, 20 ಪಾಯಿಂಟ್ಸು ನೀನು ರಿಸ್ಕನ್ನು ತಗೊಂಡು ಫ್ರೀಯಾಗಿ ಆರಾಮಾಗಿ ಕೂಡಬೇಕು. 2,00,000 ರೂಪೀಸ್ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂದರೂ ಕೂಡ ನಿನ್ನ ಹತ್ರ 2 ಕ್ರೋರ್ 3 ಕ್ರೋರ್ ಈ ಥರ ಕ್ಯಾಪಿಟಲ್ ಬ್ಯಾಕಪ್ ಇರಬೇಕು. ಅಷ್ಟು ಮಟ್ಟಕ್ಕೆ ನೀನು ಹೋಗಿರಬೇಕು. ಅವಾಗ ಮಾತ್ರ 5,000 ಕ್ವಾಂಟಿಟಿ ತೊಗೊಂಡು ಟ್ರೇಡ್ ಮಾಡೋಕ್ಕಾಗುತ್ತೆ. ನನ್ನ ಕ್ಯಾಪಿಟಲ್ 1,00,000 ರೂಪೀಸ್ ಇದೆ ದಿಸ್ ಪರ್ಟಿಕ್ಯುಲರ್ ಅಕೌಂಟಲ್ಲಿ. ನಾನು ಎಷ್ಟು ರಿಸ್ಕ್ ತಗೋಬೇಕು? ಮ್ಯಾಕ್ಸ್ ಅಂದರೆ 4 to 5 ರಿಸ್ಕ್, ಅದು ಜಾಸ್ತಿನೇ ಆಯಿತು. 1.5 ರಿಸ್ಕ್ ಅಷ್ಟೇ ತಗೋಬೇಕು, 1.5% ರಿಸ್ಕ್ ತಗೋಬೇಕು. ಬಟ್ ನಾನಿಲ್ಲಿ ರಿಸ್ಕ್ ತಗೋತಾ ಇದ್ದೀನಿ. ಸೊ ನನಗೆ ಗೊತ್ತು ಯಾವ ಥರ ವರ್ಕ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಾನು ಕವರ್ ಮಾಡ್ಕೊತೀನಿ, ನೋ ಪ್ರಾಬ್ಲಮ್. 1,00,000 ರೂಪೀಸ್ ಕ್ಯಾಪಿಟಲಿಂದ 20% 30% ಮಂತಲ್ಲಿ ರಿಟರ್ನ್ ಬಂದರು, ದಟ್ಸ್ ಇನಫ್. ಬ್ಯಾಂಕಲ್ಲಿ ನಿನಗೆ 7% ಕೊಡ್ತಾರೆ ಇಯರ್ಗೆ, 1 ಇಯರ್ಗೆ. ಬಟ್ ಇಲ್ಲಿ ನಿನಗೆ 2 ಮಂತ್ ಅಥವಾ 3 ಮಂತ್ಸಲ್ಲಿ ನಿನ್ನ ಕ್ಯಾಪಿಟಲೇ ಡಬಲ್ ಆಗಿಬಿಡುತ್ತೆ. ಸೊ ಆ ಥರ ಇರುತ್ತೆ. ಬಟ್ ಕಲಿಬೇಕು, ಅರ್ಥ ಮಾಡ್ಕೋಬೇಕು. ಸೊ ಲಾಸನ್ನು ಕೂಡ ಎಕ್ಸೆಪ್ಟ್ ಮಾಡ್ಕೋಬೇಕು. ರಿಸ್ಕ್ ರಿವಾರ್ಡ್ ಮೇಲೆ ಹೋಗುತ್ತೆ. ನಿನ್ನೆ ನನಗೆ ಸ್ಟಾಪ್ ಲಾಸ್ ಹಿಟ್ ಆಯಿತು, ನೋ ಪ್ರಾಬ್ಲಮ್, ಎಕ್ಸೆಪ್ಟ್ ಮಾಡಿದೆ, ಕ್ಲೋಸ್ ಮಾಡಿದೆ. ಇವತ್ತು ಮತ್ತೆ ನನ್ನ ಅಕೌಂಟ್ ಎಷ್ಟಾಯಿತು? 1,12,000 ಆಯಿತು. ನಿನ್ನೆ 1,10,000 ಇತ್ತು, ಈಗ 1,12,000 ಆಯಿತು. ಈ ಥರ ಇರುತ್ತೆ. ಓಕೆ, ನಿನ್ಗಡೆ ಮೇಲ್ಗಡೆ ಏನು ಸರ್ಪ್ಲಸ್ ಉಳಿಯುತ್ತಲ್ಲ, ಸೊ ಅದು ಪ್ರಾಫಿಟ್ ಆ್ಯಡ್ ಆಗ್ತಾ ಹೋಗುತ್ತೆ. ಈಗ 1:1 ಏನು ಕೊಡ್ತೀಯಾ ಮಾರ್ಕೆಟ್ಗೆ? ಓಕೆ, 1:1.5 ತಗೊಳ್ಬೇಕು ನೀನು. ಈ 1ಗೆ ಈ 1 ಹೋಗುತ್ತೆ. ಸೊ ನೀನು 50% ಎಕ್ಯುರಸಿ ಇದ್ರೂ ಕೂಡ ಈ 1ಗೆ ಈ 1 ಹೋಗುತ್ತೆ. ಮೇಲ್ಗಡೆ ಏನು 0.5 ಇದೆ ಅಥವಾ ಇದು 1:2 ಕ್ಯಾಪ್ಚರ್ ಮಾಡಿದೆ ಅಂತ ಇಟ್ಕೋ. ಮೇಲ್ಗಡೆ ಏನು ಮತ್ತೆ 1 ಪ್ಲಸ್ ಉಳಿಯುತ್ತೆ, ಅದು ಪ್ರಾಫಿಟ್ ಆ್ಯಡ್ ಆಗ್ತಾ ಹೋಗುತ್ತೆ ಅಕೌಂಟಲ್ಲಿ. ಸೊ ಆ ಥರ ತಿಳ್ಕೋಬೇಕು ಇದು ಟ್ರೇಡಿಂಗ್ ಅಂತ. ಬಟ್ ಕೆಲವೊಂದು ಜನ ಏನು ಮಾಡ್ತಾರೆ, ಸೊ ಪ್ರಾಪರಾಗಿ ಟ್ರೇಡ್ ಮಾಡಿದ್ರೆ ಎಲ್ಲ ಮಾಡಿದ್ರೆ ಮಂತ್ ಎಂಡಲ್ಲಿ ಬಂದು ಎಕ್ಸ್ಪೈರಿ ದಿನ ಬಂದು ಸೊ ಪ್ಯಾನಿಕ್ ಆಗಿ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓವರ್ ಟ್ರೇಡಿಂಗ್ ಮಾಡಿ ಸೊ ಬಂದಿರೋ ಪ್ರಾಫಿಟನ್ನು ಕೂಡ ಮಾರ್ಕೆಟ್ಗೆ ಕೊಟ್ಟು ಪ್ಲಸ್ ಆಗಿರೋ ಅಕೌಂಟ್ ಕೂಡ ಮೈನಸ್ ಮಾಡ್ತಾರೆ. ಸೊ ಒಂದು ಟ್ರೇಡ್ ಮಾಡಿ, ಮ್ಯಾಕ್ಸ್ ಒಂದು ಟ್ರೇಡ್ ಮಾಡಿ. ಸೊ ಆ ಥರ ಇರುತ್ತೆ. ಸೊ ನೀವು ಯಾವ ಥರ ಥಿಂಕ್ ಮಾಡ್ತಿರೋ ಗೊತ್ತಿಲ್ಲ ನನಗೆ. ಸೊ ಬಿಗಿನಿಂಗ್ ಸ್ಟೇಜಲ್ಲಿ ನಾನು ಅದನ್ನೇ ತಪ್ಪು ಮಾಡಿದ್ದೀನಿ ಬ್ರೋ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೀವಾಗೆ ತಪ್ಪು ಮಾಡಿ ಕಲಿಯೋದಕ್ಕೆ ಹೋಗ್ಬಿಡಿ. ಓಕೆ, ತಪ್ಪು ಮಾಡಿ ಕಲಿಯೋದಕ್ಕೆ ಹೋಗ್ಬಿಡಿ. ಬಟ್ ಯಾರು ತಪ್ಪು ಮಾಡಿರ್ತಾರೆ ಅವ್ರ ಕಡೆನ ಸ್ವಲ್ಪ ತಿಳ್ಕೊಳ್ಳಿ. ಮೆಂಟರ್ ಈಸ್ ಇಂಪಾರ್ಟೆಂಟ್. ನೀವು ಫ್ರೀಯಾಗಿ ತುಂಬ ಸೋರ್ಸ್ ಸಿಗುತ್ತೆ ಯೂಟ್ಯೂಬಲ್ಲಿ, ಫ್ರೀಯಾಗಿ ಸಿಗುತ್ತೆ. ಯಾರಿಗೂ ₹1 ಕೊಡೋದು ಬೇಡ ನೀವು. ಓಕೆ, ಯಾರ ಕೋರ್ಸು, ನನ್ನದೇ ಕೋರ್ಸ್ ಇದೆ, ನೋ ಪ್ರಾಬ್ಲಮ್. ನನ್ನ ಆನ್ಲೈನ್ ಕ್ಲಾಸ್ ಇದೆ, ನೋ ಪ್ರಾಬ್ಲಮ್. ನನಗೂ ಜಾಯ್ನ್ ಆಗಿಬಿಡಿ ಬ್ರೋ. ನೀವು ಪ್ರಾಪರಾಗಿ ಕಲೀರಿ. ಓಕೆ, ಕಲೀರಿ, ಟೈಮ್ ಕೊಡಿ. ಫ್ರೀಯಾಗಿದೆ. ಫ್ರೀಯಾಗಿ ನಾನು ಕಲಿಯುವಾಗ 1.5 lakh ರೂಪೀಸ್ ಖರ್ಚು ಮಾಡಿದ್ದೀನಿ. ತುಂಬ ದೂರ ಹೋಗಿ ನಾನು ಕಲಿತು ಬಂದಿದ್ದೀನಿ. ಸೊ ತುಂಬ ಖರ್ಚು ಮಾಡಿದ್ದೀನಿ. 1.5 lakh ರೂಪೀಸ್ ನಾನು ಕಲಿಯುವಾಗ ಖರ್ಚು ಮಾಡಿದ್ದೀನಿ 2021ನಲ್ಲಿ. ಓಕೆ, ಸೊ ಆ ಥರ ಇರುತ್ತೆ. ಬಟ್ ಅವಾಗೆಲ್ಲ ಇಷ್ಟು ಸೋರ್ಸ್ ಇರಲಿಲ್ಲ ಯೂಟ್ಯೂಬಲ್ಲಿ. ಇವಾಗ ಎಲ್ಲರೂ ಲೈವ್ ಇರ್ತಾರೆ. ಸೊ ಆಲ್ಮೋಸ್ಟ್ ಯಾವ ಥರ ನೀವು ಲೈವ್ ಇರ್ತಾರೆ ಅಂದ್ರೆ ಅವ್ರ ಜೊತೆ ಹೋಗಿ ಕ್ವಾಂಟಿಟಿ ಆ್ಯಡ್ ಮಾಡೋದಕ್ಕೆ ಹೋಗ್ಬಿಡಿ, ಕಲೀರಿ. ಈಸ್ ಡೂಯಿಂಗ್ ರೈಟ್ ಆರ್ ರಾಂಗ್, ಪ್ರಾಪರ್ ಪ್ರೈಸ್ ಆಕ್ಷನ್ ಇದೆಯಾ, ಪ್ಯಾಟರ್ನ್ ಇದೆಯಾ, ಡಿಸಿಪ್ಲಿನ್ ಇದಾನ. ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ಎಲ್ಲ ಒಂದು ಸೈಡ್ಗೆ ಇಟ್ಬಿಡಿ, ಡಿಸಿಪ್ಲಿನ್ ಇದನ್ನ ಅದು ಇಂಪಾರ್ಟೆಂಟ್ ಆಗುತ್ತೆ. 50-50 ಎಕ್ಯುರೇಸಿ. ಈಗ ನೀನು ಇಲ್ಲಿ ಎಂಟ್ರಿ ತೊಗೊಂಡಿದ್ರೆ 40 ಪಾಯಿಂಟ್ಸ್ ಟಾರ್ಗೆಟ್ ಇರುತ್ತೆ, 20 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇರುತ್ತೆ. ಸೊ ಅಟ್ಲೀಸ್ಟ್ ನಾನು 30 ಪಾಯಿಂಟ್ಸ್ 1:1.5 ಕ್ಯಾಪ್ಚರ್ ಮಾಡಿದೆ. ಅಷ್ಟಾದರೂ ಕ್ಯಾಪ್ಚರ್ ಮಾಡ್ತಾ ಇದ್ದಾನಾ? ಸೊ ಅದಕ್ಕಿಂತ ಕಡಿಮೆ ಅಂದರೆ ಈಗ ನಿನ್ನೆ ನಂದೊಂದು ಪ್ರಾಪರ್ ಟ್ರೇಡಲ್ಲಿ 5,600 ಪ್ಲಸ್ ಪ್ರಾಫಿಟ್ ಇತ್ತು. ಬಟ್ ನಾನೇನು ಮಾಡ್ತೀನಿ, 1:1ಗೆ ಅಟ್ಲೀಸ್ಟ್ ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದು ಡಿಸಿಪ್ಲಿನ್. ಮಾರ್ಕೆಟು ಕೊಡಿತು ಬಿಡ್ತು, ದಟ್ ಸೆಕೆಂಡರಿ. SL ನಾನು ಆಲ್ರೆಡಿ ಫಿಕ್ಸ್ ಆಗಿ ಬಂದಿದೆ. ಸೊ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ 6,500 ನಾನು SL ಕೊಡ್ತೀನಿ, ನೋ ಪ್ರಾಬ್ಲಮ್. ಬಟ್ ತಗೊಳ್ಳುವಾಗ ನಾನು ಅದ್ರ ಡಬಲ್ ತೊಗೊಳ್ತೀನಿ. ಇಲ್ಲ ಅಂತಂದರೆ 1:1.5 ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾನೇ ತೊಗೋತೀನಿ. ಅದಕ್ಕೋಸ್ಕರ ಅಕೌಂಟ್ ಏನಾಗುತ್ತೆ, ಈ ಥರ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಪ್ಲಸ್ ಆಗ್ತಾ ಹೋಗುತ್ತೆ. ಓಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಿಂಗೆ ಹೋಗಬೇಕು, ಸ್ಟೆಪ್ ಬೈ ಸ್ಟೆಪ್ ಹೋಗಿ ಸೊ ಟ್ರೇಡಿಂಗನ್ನು ಕಲೀರಿ. ಬಟ್ ಬಿಗಿನಿಂಗ್ ಸ್ಟೇಜಲ್ಲಿ ಇಮಿಡಿಯೇಟ್ ಬಂದು ದುಡ್ಡನ್ನು ಆ್ಯಡ್ ಮಾಡೋದಕ್ಕೆ ಹೋಗ್ಬಿಡಿ. ಪ್ರಾಪರಾಗಿ ಕಲೀರಿ. ಓಕೆ, ಗ್ಯಾಂಬ್ಲಿಂಗ್ ಥರ ಟ್ರೀಟ್ ಮಾಡಬೇಡಿ. ಸ್ಟಾಕ್ ಮಾರ್ಕೆಟ್ ಇಸ್ ಅ ಬಿಸ್ನೆಸ್. ಓಕೆ, ಈ ಥರ ಇದೆ, ಇಷ್ಟು ಕ್ಯಾಪಿಟಲ್ ಹಾಕಿದ್ದೀವಿ, ಇಷ್ಟು ರಿಟರ್ನ್ ಇರುತ್ತೆ. ಸೊ ಆ ಥರ ಕ್ಯಾಲ್ಕುಲೇಟೆಡ್ ಆಗಿ ಹೋಗಬೇಕು. ಓಕೆ, ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್. ಆಲ್ಮೋಸ್ಟ್ ನನಗೆ 11,004 ರೂಪೀಸ್ ಪ್ರಾಫಿಟ್ ಆಗಿದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಿನ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆ, ಲೈವ್ ಆಗಿ ಬರ್ತಾ ಇರ್ತೀನಿ. ಸೊ ಈ ಸೀರೀಸ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಓಕೆ, 1,00,000 ರೂಪೀಸ್ ಕ್ಯಾಪಿಟಲ್ನ ಹಾಕಿ ಆಪ್ಷನ್ ಟ್ರೇಡಿಂಗ್ ಚಾಲೆಂಜ್ ಡೇ 5 ಇತ್ತು. ಸೊ 1,12,000 ರೂಪೀಸ್ ಆಗಿದೆ. 12% ರಿಟರ್ನ್ ಬಂದಿದೆ. ನಾಳೆ ಮತ್ತೆ ನನಗೆ ದಿಸ್ ಪರ್ಟಿಕ್ಯುಲರ್ ಅಕೌಂಟಲ್ಲಿ ಸೊ ಮ್ಯಾಕ್ಸ್ 6,500 ರಿಸ್ಕ್ ತಗೋತೀನಿ ನಾನು. ನನಗೆ ಇನ್ನೂ 2 ಟ್ರೇಡ್ ತಗೊಳ್ಳೋದಕ್ಕೆ ಕೆಪಾಸಿಟಿ ದಿಸ್ ಅಕೌಂಟ್ ಕೊಟ್ಟಿದೆ ನನಗೆ ಆಲ್ರೆಡಿ. ಓಕೆ, 6,500 ಓಕೆ, 12,800 ಪ್ಲಸ್ ಇದೆ ನನಗೆ. ಓಕೆ, ಇನ್ನೂ 2 ಟ್ರೇಡ್ ತಗೊತೀನಿ. 2ರಲ್ಲಿ 2 ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತಂದರೆ ಕಾಸ್ಟಲ್ಲಿ ಬರ್ತೀನಿ. ಸಪೋಸ್ ಏನಾದರೂ ಒಂದು ಟ್ರೇಡ್ ಏನಾದರೂ 1:1.5 ಕೊಡ್ತು ಅಂತಂದರೆ ನನ್ನ ಅಕೌಂಟು 1,20,000 ಹೋಗಿ ಜಿಗಿಯುತ್ತೆ. ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕಾಗಿರುತ್ತೆ. ಸೊ ಇದು ಡನ್ ಫಾರ್ ದ ಡೇ. ಪ್ರಾಫಿಟ್ ಆಗಿದೆ, ಆರಾಮಾಗಿ ಲಾಸ್ ಆಗಿದ್ರು ಕ್ಲೋಸ್ ಮಾಡ್ತಿದ್ದೆ, ಪ್ರಾಫಿಟ್ ಆಗಿದ್ರು ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ನೀವೇನೋ ಟ್ರೇಡಿಂಗ್ನ ಕಲಿಯಬೇಕು ಅಂತ ಇಂಟ್ರೆಸ್ಟ್ ಆಗಿದ್ರಿ ಅಂತಂದರೆ, ಸೊ ಸ್ಟಾಕ್ ಮಾರ್ಕೆಟಲ್ಲಿ ಆಪ್ಷನ್ ಟ್ರೇಡಿಂಗಲ್ಲಿ ಲಾಸನ್ನು ಮಾಡ್ಕೋತಾ ಇದ್ದೀರಾ ಅಥವಾ ಪ್ರೀವಿಯಸ್ ಲಾಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ, ಸೊ ಕೆಳಗಡೆ ಕಾಣೋ ನಂಬರ್ಗೆ ಹೈ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಆರಾಮಾಗಿ ಕಲಿಬೋದಾಗಿತ್ತು. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್, ಮತ್ತೆ ಸಿಗೋಣ.